ಭಗವತೆ ವಾಸುದೇವಾಯ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಜೀವಯಾನ ಬ್ಲಾಗಿನಲ್ಲಿ ಆರಂಭಿಸಿರುವ ಹೊಸ ಸರಣಿ ಕೃಷ್ಣನ ಅರಿವು ಭಗವದ್ಗೀತೆಯ ಅರ್ಥಯಾನ ಇದರ 5ನೇ ಭಾಗಕ್ಕೆ ಇಂದು ಬಂದಿದ್ದೇವೆ. ಈ ಸಂವಾದದಲ್ಲಿ ನನ್ನ ಜೊತೆ ಭಾಗಿಯಾಗಲಿದ್ದಾರೆ ನನ್ನ ತಂದೆಯವರಾದ ಡಾಕ್ಟರ್ GN ಭಟ್ ಅವರು. ಅವರಿಗೂ ಮತ್ತು ನಿಮಗೂ ಕೂಡ ಸ್ವಾಗತ. ನೇರವಾಗಿ ಪ್ರಶ್ನೆಗೆ ಬರುತ್ತೇವೆ. ಆತ್ಮ ಅವಿನಾಶಿ, ಅವನನ್ನು ಕೊಲ್ಲಲು ಸಾಧ್ಯವಿಲ್ಲ, ಅವನು ಅಜರಾಮರ, ಅವನಿಗೆ ಯಾವುದೂ ಲಿಪ್ತವಾಗಿಲ್ಲ, ಅವನಿಗೆ ಮರಣ ಎಂಬುದು ದೇಹಕ್ಕೆ ಶರೀರಕ್ಕಿರುವುದು, ಆತ್ಮಕ್ಕಿಲ್ಲ. ಇಂತಹ ಅನೇಕ ವಿವರಣೆಗಳನ್ನು ಸಾಂಖ್ಯಯುಗದಲ್ಲಿ ನೋಡುತ್ತಲೇ ಬರುತ್ತೇವೆ. ಇದೇ ಇದನ್ನಿಟ್ಟುಕೊಂಡು ಸಾವು ಎನ್ನುವುದು ನಿಶ್ಚಿತ ಹುಟ್ಟಿದವನಿಗೆ ಅಂತಿದ್ದಾದ ಮೇಲೆ ಯಾರು ಯಾರನ್ನಾದರೂ ಕೊಲ್ಲುವುದು ಅಥವಾ ದ್ವೇಷದಿಂದಲೋ ಅಥವಾ ಇನ್ಯಾರಿಗೂ ಅನ್ಯಾಯ ಮಾಡಿದ ಅಥವಾ ನನಗೇ ಅನ್ಯಾಯ ಮಾಡಿದ, ಈತನಿಂದ ನನಗೆ ಅನ್ಯಾಯ ಆಗಿದೆ ಎಂದು ಕೊಲ್ಲುವುದು, ಇದನ್ನು ಸಮರ್ಥನೆ ಮಾಡಿಕೊಳ್ಳುವುದನ್ನು ನೋಡಿದ್ದೇನೆ ಎಷ್ಟೋ ಕಡೆ ಗೀತೆಯ ಕೆಲವು ಶ್ಲೋಕಗಳನ್ನು ತೆಗೆದುಕೊಂಡು. ಇದನ್ನು ಹೇಗೆ ಸಮರ್ಥನೆಯನ್ನು ಮಾಡಿಕೊಳ್ಳುವುದನ್ನು ತಪ್ಪು ಅಥವಾ ಇದು ಸಲ್ಲ ಅನ್ನುವುದನ್ನು ನೀವು ಹೇಳ್ತೀರಿ? ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಈ ಸಂಚಿಕೆಯಲ್ಲಿ ಆತ್ಮನ ಲಕ್ಷಣದ ಬಗ್ಗೆ ನೀವು ಕೇಳಿದ್ದೀರಿ. ಮತ್ತು ಆತ್ಮವನ್ನು ಎಷ್ಟು ತಪ್ಪಾಗಿ ಅರ್ಥ ಮಾಡಿಕೊಂಡು ತಪ್ಪು ದಾರಿಯಲ್ಲಿ ಜನ ನಡೀತಾ ಇದ್ದಾರೆ, ಅವರನ್ನು ತಿದ್ದೋದು ಹೇಗೆ ಅಥವಾ ಅವರಿಗೆ ಸರಿದಾರಿ ತೋರಿಸೋದು ಹೇಗೆ ಎನ್ನುವುದು ಬಂದಿದೆ. ಅದಕ್ಕೆ ನಾನು ಒಂದು ಸ್ಪಷ್ಟವಾಗಿ ಹೇಳ್ತೇನೆ. ಬಹಳ ವಿಷಾದಪೂರ್ಣವಾಗಿ ಅರ್ಜುನ ಕುಲಧರ್ಮವನ್ನು ಅಂದರೆ ಧರ್ಮವನ್ನು, ತನ್ನ ಸ್ವಧರ್ಮವನ್ನು ಕುಲಧರ್ಮವಾಗಿ ಮಾರ್ಪಡಿಸಿಕೊಂಡು ಸ್ವಜನರಾಗಿ ಇದ್ದವರನ್ನು ಕೊಲ್ಲೋದು ಹೇಗೆ ಅಂತ ಇತಿಮಿತಿಗೆ ತಂದುಬಿಟ್ಟ. ಹಾಗೆಯೇ ಈ ಒಂದು ಹತ್ಯೆ ಅಂದರೆ ಕೊಲ್ಲುವುದು ಅನ್ನೋದನ್ನು ಜನ ತಿಳ್ಕೊಂಡಿದ್ದು. ಯಾರನ್ನಾದರೂ ಕೊಲ್ಲುವುದು ಅಂತ ಹೇಳೋದು ತಪ್ಪೇನಲ್ಲ ಹಾಗಾದರೆ. ಯಾಕೆಂದರೆ ಆತ್ಮ ಅವಿನಾಶಿ, ಅಚ್ಛೇದ್ಯೋ ಯಮದಾಹ್ಯೋ ಯಮಕ್ಲೇದ್ಯೋ ಶೋಷ್ಯೇವ ಚ ನಿತ್ಯ ಸರ್ವಗತ ಸ್ಥಾಣುರು ಅಚಲೋಯಂ ಸನಾತನಃ. ಹಾಗೆ ಮತ್ತು 3-4 ಶ್ಲೋಕಗಳೆಲ್ಲ ಬಂದಿದೆ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ. ಅವನಿಗೆ ಏನೂ ಆಗೋದಿಲ್ಲ ಅದಕ್ಕೆ ಅಂಥೇಳಿ. ಹಾಗಾದರೆ ಇನ್ನೊಬ್ಬರನ್ನು ಕೊಂದರೆ ದೋಷ ಇಲ್ಲ ಅಂತ ಬಂದುಬಿಡ್ಬೋದಲ್ವಾ ಅಂತ ನಿಮ್ಮ ಪ್ರಶ್ನೆ ಇರ್ತಾ ಇರುವಂಥದ್ದು. ಆದರೆ ಇಲ್ಲಿ ಒಂದು ನೋಡಬೇಕು, ಅದು ಪಾರಮಾರ್ಥಿಕವಾಗಿ ಆತ್ಮಲಕ್ಷಣವನ್ನು ಹೇಳ್ತಾ ಇರೋದು. ಆತ್ಮ ಎಲ್ಲಿ ಚೈತನ್ಯ ಸ್ವರೂಪಿಯಾಗಿ ಈ ಪ್ರಕೃತಿಯಲ್ಲಿ ಪಂಚಭೂತಗಳ ಒಳಗಡೆಗಿದ್ದು ವ್ಯವಹಾರ ಮಾಡ್ತದೆ ಅನ್ನೋದು ವ್ಯಾವಹಾರಿಕವಾಗಿ ಬರ್ತಾ ಇರೋದು. ನೋಡಿ, ಇಲ್ಲಿ ವ್ಯಾವಹಾರಿಕ ಜಗತ್ತು ಅನ್ನೋದನ್ನು ವ್ಯವಹಾರ ಇರುವವರೆಗೆ ನಾವು ಒಪ್ಪಿಕೊಳ್ಳೇಬೇಕಾಗ್ತದೆ. ಯಾರೂ ಅದನ್ನು ನಿಷೇಧ ಮಾಡಲಿಲ್ಲ. ಪಾರಮಾರ್ಥಿಕಕ್ಕೆ ಹೋದಾಗ ಇದೆಲ್ಲ ಏನೂ ಅಲ್ಲ, ಇದೊಂದು ಕನಸಿನ ಹಾಗೆ, ಇದು ನಿಜ ಅಲ್ಲ ಅಂಥೇಳಿ ಇರುವಂಥದ್ದು. ಆ ಅರಿವು ಆಗಬೇಕು ಅಂತಂದರೆ ಅಷ್ಟು ಸುಲಭದಲ್ಲ. ಅನೇಕ ಜನ್ಮಾಂತರ ಸಂಬಂಧ ಅದು ಮುಗಿದ ನಂತರ ಆಗಬೇಕಾದದ್ದು. ಆದರೆ ಅದರ ಬಗ್ಗೆ ಒಂದು ತಿಳುವಳಿಕೆ ಇರಬೇಕು ಅಷ್ಟೇ, ಜ್ಞಾನ ಇರಬೇಕು ಅಷ್ಟೇ. ಹಾಗಾಗಿ ಇಲ್ಲಿ ಇನ್ನೂ ಒಂದು ಸೇರಿಸ್ಕೊಳ್ಬೋದು ಬೇಕಾದರೆ, ಇನ್ನೊಂದು ಕೊಲ್ಲೋದ್ರೆ ಏನು ತೊಂದರೆ ಇಲ್ವಲ್ಲ ಅಂತ. ಮತ್ತು ಈ ಸಮಸ್ಯೆ ಎಲ್ಲ ಪರಿಹಾರ ಆಗಿಬಿಡ್ತದೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸಮಾಧಾನ. ಆತ್ಮಹತ್ಯೆ ಮಾಡಿಕೊಂಡು ಅಂದರೆ ತನ್ನಂತಾನು ಕೊಂದುಕೊಳ್ಳೋನು ಏನು ಇರುವುದಿಲ್ಲ ಅದಕ್ಕೆ ಮಾತಾಡಲಿಕ್ಕೆ. ಆದರೆ ಅವನು ಯಾವಾಗ ಹೋಗಿದ್ದಾನೆ, ಅವನಿಗೆ ಧೈರ್ಯ ಇಲ್ಲದೆ ಹೋದಾಗ, ಅಯ್ಯೋ ಆ ಕೊಂದುಕೊಳ್ಳೋದಕ್ಕೊಂದು ಧೈರ್ಯ ಬೇಡವೋ ಅಂತ ಕೇಳಿದರೆ ಅದು ಆ ಧೈರ್ಯದಿಂದ ಅಲ್ಲ. ಅದು ಹೇಗೆ ಕುಡಿದವನು ಮತ್ತಿನಲ್ಲಿ ಏನೆಲ್ಲ ಮಾಡ್ತಾನೋ ಅವನಿಗೊಂದು ಧೈರ್ಯ ಇತ್ತು ಕುಡಿದದ್ದರಿಂದ ಅಂತ ಹೇಳಿದರೆ ಹೇಗೆ ತಪ್ಪು ಅಭಿಪ್ರಾಯವುದು. ಅಂದರೆ ಮತಿ ಬುದ್ಧಿ ಸರಿಯಾಗಿ ಅದು ಏನು ಕ್ರಿಯೆಗೆ ಒಳಗಾಗದೆ ತಿಳುವಳಿಕೆ ಇಲ್ಲದೆ ನಡೆಯುವಂತಹ ಕ್ರಿಯೆಗಳು ಅವುಗಳು. ಹಾಗಾಗಿ ಅದು ನಿಂದನೀಯ ಅಂತ ಬರ್ತದೆ. ಈಗ ತಿಳ್ಕೊಳ್ಳುವ ಆತ್ಮ ಅಂದರೆ ಏನು ಅಂತಲೇ ನಾವು ನೋಡುವ. ಒಂದು ಆತ್ಮಲಕ್ಷಣದ ಬಗ್ಗೆ ಇರುವಂತಹ ವಿಶಿಷ್ಟವಾದ್ದಾಯಿತು. ಆದರೆ ಈ ಜೀವಾತ್ಮ ಅಂತ ಹೇಳ್ತಾರೆ. ಈ ಜೀವಾತ್ಮವನ್ನು ಕೊಲ್ತಾ ಇರೋದು ಅದು ದೋಷ ಆಗ್ತದೆ. ಅದು ಉದಾಹರಣೆಗೆ ನಾನು ಹಿಂದಕ್ಕೊಮ್ಮೆ ಹೇಳಿದ್ದೇನೆ,
ಕಾರ್ಯಾನುರೋಧೇನ ಹಿ ಸತ್ಯಧರ್ಮಯೋ ವ್ಯವಸ್ಥಾ ನ ಪುನರ್ಯಥಾ ಶ್ರುತಮಾತ್ರೇಣ ಅನ್ನೋದು ಒಂದು ಶ್ಲೋಕದ ತಾತ್ಪರ್ಯ. ಮಹಾಭಾರತದ ಕೃಷ್ಣನೇ ಹೇಳಿರುವಂಥದ್ದು ಇದು. ಧರ್ಮರಾಜ ಮತ್ತು ಅರ್ಜುನರಿಗೆ ಹೇಳಿರೋದು ಒಂದು ಉಪಾಂಶವ್ರತದ ಪ್ರಕಟಣೆ ಸಂಬಂಧದಲ್ಲಿ ಇದೇ ಕುರುಕ್ಷೇತ್ರ ಯುದ್ಧದ ಪ್ರಸಂಗದಲ್ಲೇ ಬರ್ತಾ ಇರುವಂಥದ್ದು. 10 ದಿವಸದ ಯುದ್ಧ ಆದ ನಂತರ ಅಲ್ಲಿ ಒಂದು ಕಾರ್ಯ ಏನಿದೆ ಅಂದರೆ ಒಂದು ಕೆಲಸ ಏನಾಗ್ತದೆ, ಒಂದು ಘಟನೆ ನಡೀತದೆ, ಅದು ಅದರ ಪರಿಣಾಮವನ್ನು ಅವಲಂಬಿಸಿ ಅದು ಸತ್ಯವೋ ಧರ್ಮವೋ ಅಂತ ಬರ್ತದೆ. ಒಂದು ಕಾರ್ಯ ಮಾಡಿದ ಕೂಡಲೇ ಅದು ಸರಿ ತಪ್ಪು ಅಂತ ಬರೋದಿಲ್ಲ, ಅದರ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಈಗ ಉದಾಹರಣೆಗೆ ಅರ್ಜುನ ಅಲ್ಲಿ ಅವನು ವೈರಿಗಳನ್ನು ಕೊಲ್ತಾ ಇರಬೇಕಿದ್ರೆ ಅವನ ಉದ್ದೇಶ ಏನು ಅಂತ ಅಲ್ಲೇ ಹೇಳ್ತಾ ಇರೋದು. ನೀನು ಕುಲಧರ್ಮ ಸ್ವಜನ ಅನ್ನುವ ಹೆಸರಿನಲ್ಲಿ ಯುದ್ಧ ಮಾಡಲಿಕ್ಕೆ ಹೋದರೆ ನಿನಗೆ ದೋಷ ಆಗ್ತದೆ. ಅದು ಯಾಕೆಂದರೆ ನಿನಗೆ ಒಳಗಡೆಗೆ ಏನೋ ಮಮಕಾರ ಇದೆ, ಸ್ವಾರ್ಥ ಇದೆ. ಆ ಸ್ವಾರ್ಥ ಬಿಟ್ಟು ಅಲ್ಲಿ ಪರಾರ್ಥಕ್ಕಾಗಿ ನೀನು ಮಾಡ್ತಾ ಇರಬೇಕಿದ್ರೆ, ಪ್ರಜೆಗಳ ರಕ್ಷಣೆಗಾಗಿ, ಶಿಷ್ಟರ ರಕ್ಷಣೆಗಾಗಿ, ಧರ್ಮದ ರಕ್ಷಣೆಗಾಗಿ ಎನ್ನುವ ಬುದ್ಧಿಯಿಂದ ನೆನೆಸ್ತಾ ಇದ್ದಾಗ ಅಲ್ಲಿ ದೋಷ ಬರೋದಿಲ್ಲ. ಅದು ನಿನ್ನ ಕರ್ಮ, ಅದು ಸ್ವಕರ್ಮ. ನಿನಗೆ ನಿನ್ನ ಧರ್ಮದ ಸ್ವಧರ್ಮದ ಆಧಾರ ನಿನಗಿದೆ, ಶಾಸ್ತ್ರಗಳು ಒಪ್ಪಿವೆ, ಲೋಕದ ರೂಢಿ ಇದೆ. ಅದಕ್ಕೆ ನಾನು ಹೇಳಿದ್ದಲ್ಲ, ಶಸ್ತ್ರಚಿಕಿತ್ಸೆ ಒಂದು ವೈದ್ಯ ತನಗೆ ದುಡ್ಡು ಸಿಗ್ತದೆ ಅಂತ ಮಾಡಲಿಕ್ಕೆ ಹೋದರೆ ಅದು ಪಾಪ ಆಗ್ತದೆ. ಅವನ ಜೀವನಕ್ಕೆ ಅವನ ಪ್ರೊಫೆಷನ್ ಅಂತ ಏನುಂಟು, ಅವನ ಉದ್ಯೋಗ ಏನುಂಟು, ಆ ಉದ್ಯೋಗ ಅವನು ವೃತ್ತಿಪರದಾಗಿ ಇದು ಆಗಲೇಬೇಕು ಅಂತ ಅಂದುಕೊಂಡಾಗ ಶಸ್ತ್ರಚಿಕಿತ್ಸೆ ಮಾಡಿದಾಗ ಆ ರೋಗಿಗೆ ಏನಾದರೂ ನೋವುಗಳೆಲ್ಲ ಆಗ್ತಾ ಇರ್ತದೆಯಲ್ಲ, ಅಥವಾ ರಕ್ತ ಎಲ್ಲ ಹೋಗ್ತಾ ಇರ್ತದೆಯಲ್ಲ, ಅಷ್ಟು ನೋವು ರಕ್ತ ಹೋಗಿಯೂ ಅವನ ಹತ್ರ ಇವನು ಫೀಸ್ ತಗೊಳ್ತಾನೆ, ಆಸ್ಪತ್ರೆಯಲ್ಲಿ ಖರ್ಚಿಗೆ ತಗೊಳ್ತಾರೆ ಆಸ್ಪತ್ರೆಯವರು ಕೂಡ. ಆಗಲ್ಲಿ ದೋಷ ಬರುವುದಿಲ್ಲ. ಆದರೆ ದುಡ್ಡಿಗಾಗಿ ಸುಳ್ಳೆ ಸ್ವಾರ್ಥಕ್ಕಾಗಿ, ಆ ಸ್ವಾರ್ಥದಲ್ಲಿಯೂ ಸಂಪೂರ್ಣವಾಗಿ ಧನಪಿಶಾಚಿಯಾಗಿ ಆ ಥರ ಹಣ ತೆಗೆದುಕೊಂಡಾಗ ಅದು ದೋಷ. ಹಾಗಾಗಿ ನೋಡಿ, ಹಿಂಸೆ ಅಹಿಂಸೆ, ಧರ್ಮ ಅಧರ್ಮ, ಸ್ವಕರ್ಮ ಮತ್ತು ಪರಕರ್ಮ, ಸ್ವಧರ್ಮ ಪರಧರ್ಮ, ಇದರೊಳಗೆಲ್ಲ ವಿಶ್ಲೇಷಣೆ ಮಾಡಬೇಕಿದ್ರೆ ಶಾಸ್ತ್ರಜ್ಞಾನ ಅಂದರೆ ಅಧ್ಯಯನದ ಜ್ಞಾನವೂ ಇರಬೇಕು, ಮತ್ತು ಆನುಭವಿಕ ಜ್ಞಾನವೂ ಅದರೊಳಗೆ ಸೇರಬೇಕು. ಕಲಿತ್ಕೊಂಡು ಬಂದ ಕೂಡಲೇ ಯಾವುದೇ ಒಂದು ಉದ್ಯೋಗ, ಸ್ಕಿಲ್, ಒಂದು ಕೌಶಲ್ಯ ಇರುವಂಥದ್ದಕ್ಕಿದ್ರೆ ಅವ್ರು ಯಾರಾದರೂ ಹಿರಿಯರ ಸಂಬಂಧಪಟ್ಟು, ಅದರೊಳಗೆ ತಜ್ಞರ ಸಂಬಂಧಪಟ್ಟು ಅವರ ಸಹಾಯವನ್ನು ತಗೊಂಡು ಶುರು ಮಾಡ್ತಾರೆ. ಅದು ವಕೀಲ ಆಗಿರ್ಬೋದು, ಅಥವಾ ಯಾವುದೇ ಒಂದು ಮೇಸ್ತ್ರಿ ಕೂಡ ಆಗಿರ್ಬೋದು, ಅಥವಾ ವೈದ್ಯ ಆಗಿರ್ಬೋದು, ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಯಾರೇ ಆಗಲಿ, ಅವರ ಸೀನಿಯರ್ಸ್, ಅವರ ಹಿರಿಯರನ್ನು ನೋಡಿ ಕಲಿತು ಮಾರ್ಗದರ್ಶನ ಮಾಡಿಕೊಂಡು ಪ್ರಾರಂಭ ಮಾಡ್ತಾರೆ. ಅದನ್ನು ಗಮನಿಸಬೇಕು. ಇಲ್ಲಿ ಅದು ಆತ್ಮ ಅಂತ ಹೇಳಿದ ಕೂಡಲೇ ಭಗವದ್ಗೀತೆಯಲ್ಲೇ ಬಂದಿದೆ. ಒಂದು 60-62 ಕಡೆಗೆ ಪ್ರಧಾನವಾಗಿ ನೋಡಿ, ಆತ್ಮ ಅಂತ ಹೇಳಿದರೆ ಶರೀರ ಅನ್ನುವ ಅರ್ಥದಲ್ಲೂ ಉಪಯೋಗಿಸಿದ್ದಾರೆ. ಉಪನಿಷತ್ನಲ್ಲಿ, ಕಠೋಪನಿಷತ್ನಲ್ಲಿ ಉಪಯೋಗಿಸಿದ್ದಾರೆ ನೋಡಿ. ಆತ್ಮೇಂದ್ರಿಯ ಮನೋಬುದ್ಧಿ ಭೋಕ್ತೇತ್ಯಾಹುರ್ ಮನೀಷಣಃ ಅಂತ ಕಠೋಪನಿಷತ್ನಲ್ಲಿ ಬರ್ತಾ ಇರುವಂಥದ್ದು, ಯಮನ ಮಾತು. ಅಲ್ಲಿ ಆತ್ಮೇಂದ್ರಿಯ ಅಂದರೆ ಶರೀರೇಂದ್ರಿಯ ಮನೋಬುದ್ಧಿ ಅಂತಲೇ. ಆತ್ಮ ಅಂದರೆ ಶರೀರ, ಆತ್ಮ ಅಂದರೆ ಇಂದ್ರಿಯ, ಆತ್ಮ ಅಂದರೆ ಮನಸ್ಸು, ಆತ್ಮ ಅಂದರೆ ಬುದ್ಧಿ. ಆತ್ಮ ಅಂತಂದರೆ ಎಲ್ಲವೂ ಒಟ್ಟಿಗೆ ಸೇರಿರುವಂತಹ ಒಂದು ಸಂಘಾತ. ಅಂದರೆ ಇಂಗ್ಲೀಷ್ ಅದಕ್ಕೆ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಒಂದು ಮನುಷ್ಯ ಅಂತಂದರೆ ಏನು, ಅಥವಾ ಒಂದು ಪ್ರಾಣಿ ಅಂತ ತಗೊಳ್ಬೋದು. ಏನು ಅಂತಂದರೆ ಇಟ್ ಈಸ್ ಎ ಕಾಂಪ್ಲೆಕ್ಸ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸೆನ್ಸಸ್. ಶರೀರ, ಇಂದ್ರಿಯ, ಮನಸ್ಸುಗಳ ಒಂದು ಸಮೂಹ, ಸಂಘಾತ, ಒಟ್ಟಿಗೆ ಸೇರಿದೆ. ಈ ಪಂಚಭೂತಗಳು ಅದನ್ನು ಸೇರಿಸಲಿಕ್ಕೆ ಮೂಲವಾದ ಧಾತುಗಳು. ಸೇರಿಕೊಂಡಾಗ ಅದಕ್ಕೆ ಅದು ಚೈತನ್ಯ ಕೊಡುವಂಥದ್ದು ಯಾವುದು, ಇದೆಲ್ಲ ತಯಾರಾಗಿರ್ತದೆ. ಎಲ್ಲ ವಿದ್ಯುತ್ ಬೇಕು ಅಂತ, ಬೆಳಕು ಬೇಕು ಅಂತ ಅಷ್ಟು ತಯಾರು ಮಾಡಿ ಇಟ್ಕೊಂಡು ಹಾಗೆ, ಅಥವಾ ಯಾವುದೇ ಸಲಕರಣೆಗಳು ವಿದ್ಯುತ್ತಿಗೆ ಸಂಬಂಧಪಟ್ಟು ಅದಕ್ಕೆ ಯಾವಾಗ ಸರಿಯಾದ ರೀತಿಯಿಂದ ಕರೆಂಟು, ಅದು ನಿಯಮಿತವಾಗಿ ಬರಬೇಕು. ಅದು ಒಂದು ಹಂತ ಇದೆ, ಎಷ್ಟು ವೋಲ್ಟೇಜಕ್ಕೆ ಯಾವುದಕ್ಕೆ ಎಷ್ಟು ಅಂತಿದೆ. ಹಾಗೆ ಆ ಒಂದು ಆತ್ಮದ ಸ್ವಲ್ಪ ಸಂಪರ್ಕ, ಮಮೈವಾಂಶೋ ಜೀವಭೂತೋ ಅಂತ ಮುಂದಕ್ಕೆ ಹೇಳ್ತಾನೆ ಅವನು. ಒಂದು ಸಣ್ಣ ಅಂಶ ಅವನು ಕೊಡ್ತಾ ಇರೋದು. ದೊಡ್ಡ ವಿದ್ಯುತ್ ಪ್ರವಾಹದ ಸಣ್ಣದಾಗಿ ಕಡಿಮೆ ವೋಲ್ಟೇಜಿಗೆ ಬಂದು ಕೊನೆಗೆ ಯಾವುದಕ್ಕೆ ಎಷ್ಟು ಬೇಕೋ ಅಷ್ಟೇ ಆತ್ಮ ಈ ಸಂಘಾತಕ್ಕೆ ಸಂಪರ್ಕ ಕೊಟ್ಟಾಗ ಅದು ಜೀವ ತಗೊಂಡಿದ್ದರಿಂದ ಅದಕ್ಕೆ ಜೀವಾತ್ಮ ಅಂತ ಹೆಸರು.
ಹಾಗಾಗಿ ಇಲ್ಲಿ ಜೀವವನ್ನು ಕೊಲ್ತಾ ಇರೋದು, ಆತ್ಮವನ್ನು ಕೊಲ್ಲೋದಲ್ಲ. ಒಬ್ಬ ವ್ಯಕ್ತಿಯನ್ನು ಕೊಲ್ಲೋದು ಅಂದರೆ ಅವನ ಈ ಶರೀರ, ಮನಸ್ಸು ಮತ್ತು ಬುದ್ಧಿಯ ಅಥವಾ ಈ ಇಂದ್ರಿಯಗಳು ಆ ಜೀವದ ಸಂಗಡ ಸಂಪರ್ಕವನ್ನು ತುಂಡರಿಸೋದು. ಅದಕ್ಕೊಂದು ಕಾಲಮಿತಿ ಇರ್ತದೆ. ಹುಟ್ಟಬೇಕಿದ್ರೇ ಆ ಜೀವಿಯ ಕಾಲ ಎಷ್ಟು ಬದುಕಿರೋದು ಅಂತ ನಿಶ್ಚಿತವಾಗಿರ್ತದೆ ಅಂತೆ. ಹಾಗೆ ಆ ನಿಶ್ಚಿತವಾಗಿರೋದನ್ನು ಮೊದಲೇ ತೆಗೆದರೆ ಅದು ಹತ್ಯೆ ಆಗ್ತದೆ. ಆದರೆ ಈಗ ನ್ಯಾಯಾಧೀಶರು ಅವನಿಗೆ ಜೀವಾವಧಿ ಶಿಕ್ಷೆ ಅಂತ ಒಂದು ಕೊಡ್ತಾರೆ, ಅದು ಬದುಕಿರ್ತಾನೆ ಅವನು ಅಷ್ಟೇ, ಆದರೆ ಬಂಧನದಲ್ಲಿರ್ತಾನೆ. ಆದರೆ ಮರಣದಂಡನೆ ಅಂತಲೇ ಕೊಡ್ತಾನೆ, ಮೊದಲೇ ಕೊಡೋದು. ಹಾಗಾದರೆ ಅವನು ಕೊಂದಾಗಲಿಲ್ವೋ ಅಂತಂದರೆ ನೋಡಿ, ಅಲ್ಲಿ ನ್ಯಾಯ ಅಂತಂದರು. ಅವನು ಆ ನ್ಯಾಯ ಯಾವ ಆಧಾರದಲ್ಲಿರಬೇಕು? ಧರ್ಮದ ಆಧಾರದಲ್ಲಿರಬೇಕು. ಈಗಿನ ಒಂದು ಕೋರ್ಟು ಈ ಒಂದು ಮರಣದಂಡನೆ ಕೊಡ್ತದೆ ಅಂಥೇಳಿ ಆದರೆ ಅದಕ್ಕೆ ಸಂವಿಧಾನಬದ್ಧವಾಗಿ ಇದ್ದಿರಬೇಕು. ಮತ್ತು ಆ ಸಂವಿಧಾನದಲ್ಲೆಲ್ಲ ಅದರ ಆಧಾರದಲ್ಲಿ ವಾದ ವಿವಾದಗಳು ಇರ್ತದೆ, ಅದರ ಕಾಯ್ದೆ ಇರ್ತದೆ, ಅದರೊಳಗೆ ಬೇರೆ ಬೇರೆ ಸೆಕ್ಷನ್ಸ್ ಇರ್ತದೆ. ಅದೆಲ್ಲವೂ ಒಟ್ಟಿಗೆ ಸೇರಿ ಒಂದು ನಿರ್ಣಯ ತಗೊಂಡು ಅವನು ಹೇಳಿದಾಗ ಅದನ್ನು ಒಪ್ಕೊಳ್ತಾರೆ. ಆದರೂ ಒಪ್ಕೊಳ್ಳದೆ ಅವರಿಗೆ ಎಷ್ಟು ಹಂತ ಕೊಟ್ಟಿದ್ದಾರೆ. ಒಂದು ಜೀವ ಹತ್ಯೆ ಆಗ್ತದೆ ಅಂತ ಹೇಳುವ ಹೊತ್ತಿಗೆ ಅದು ಸೆಷನ್ ಕೋರ್ಟ್ನಿಂದ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ 2-5 ಜನರ ಬೆಂಚು ಅಂತ ಹೇಳ್ತಾರೆ. ಅದರ ನಂತರ ರಾಷ್ಟ್ರಪತಿ ಕ್ಷಮಾಪಣೆ, ಇಷ್ಟೆಲ್ಲ ಇದೆ. ಎಷ್ಟೇ ದೊಡ್ಡ ಒಂದು ಡಕಾಯಿತ ಆಗಿದ್ದರೂ, 100 ಕೊಲೆಗಳನ್ನು ಮಾಡಿದರೂ ಕೂಡ. ಹಾಗೆ ಹತ್ಯೆ ಮಾಡಬೇಕಿದ್ರೆ ಇನ್ನೊಬ್ಬರನ್ನು ಕೊಲ್ಲೋದು ಅಂತ ಹೇಳಿದಾಗ ಅದು ತಪ್ಪು. ಇನ್ನೊಬ್ಬರನಿಗೆ ರಕ್ಷಣೆ ಕೊಡಬೇಕಿದ್ರೆ ತಾನು ಆ ರಕ್ಷಣೆ ಕೊಡಬೇಕಿದ್ರೂ ಒಬ್ಬ ಕ್ಷತ್ರಿಯ ಯಾರ್ಯಾರಿಗೋ ರಕ್ಷಣೆ ಕೊಡೋದು, ತಾನು ಅಪಾಯವನ್ನು ಎದುರಿಸಿಕೊಂಡು ನೇರವಾಗಿ ಹೋಗ್ಬಿಡೋದು, ಹಾಗೂ ಮಾಡಬಾರ್ದು. ಅಲ್ಲಿ ಒಂದು ಧರ್ಮವನ್ನು ಪಾಲನೆ ಮಾಡಬೇಕಾಗ್ತದೆ, ಈ ಒಂದು ಶಿಸ್ತನ್ನು ಪಾಲನೆ ಮಾಡಬೇಕಾಗ್ತದೆ. ಮೊನ್ನೆ ಭಾರತ ಪಾಕಿಸ್ತಾನದ ನಡೀತು, ಅದರಷ್ಟು ಗಲಾಟೆ ನಡೀತು, ಯುದ್ಧದ್ದು ಎಲ್ಲ ಆಗ್ತಾ ಇರುವಂತೆ ಮತ್ತು ಪರಸ್ಪರ ಮಾತುಕತೆಯೂ ಬಂತು, ನಿಲ್ಲಿಸಿದರು. ಹಾಗಾಗಿ ಅದಕ್ಕೊಂದು ಶಿಸ್ತಿದೆ, ಅದೊಂದು ಪದ್ಧತಿ ಇದೆ, ಅದೊಂದು ಧರ್ಮ, ನ್ಯಾಯ ಪರಿಪಾಲನೆ ಮಾಡಬೇಕು ಅಂತ. ಯುದ್ಧದಲ್ಲಿಯೂ ಒಂದು ಧರ್ಮ ಇದೆ. ಮತ್ತು ಕೆಲವರು ಆತ್ಮಹತ್ಯೆಯನ್ನು ಈ ಥರ ರೀತಿ ಹೇಳ್ಕೊಂಡು ಹೋಗ್ತಾರೆ. ಅಲ್ಲಿ ಆತ್ಮಹತ್ಯೆ ಅಂದರೆ ಶರೀರ, ಇಂದ್ರಿಯ, ಮನಸ್ಸುಗಳನ್ನು ಜೀವದಿಂದ ಅಂದರೆ ಆತ್ಮದಿಂದ ಅದನ್ನು ಬೇರ್ಪಡಿಸೋದು. ಬಲಾತ್ಕಾರವಾಗಿ ಆ ರೀತಿಯಾಗಿ ಬೇರ್ಪಡಿಸ್ಕೊಳ್ಳೋದು ದೊಡ್ಡ ಪಾಪ. ಅವನಿಗೆ ಆ ಹಕ್ಕಿಲ್ಲ. ಒಂದು ಜೀವವನ್ನು ನಾಶ ಮಾಡಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ಹಾಗಾಗಿ ಆತ್ಮಹತ್ಯೆಯೂ ತಪ್ಪು, ಮತ್ತು ಇನ್ನೊಬ್ಬರನ್ನು ಕೊಲ್ಲುವುದೂ ತಪ್ಪು. ಹಾಗೆ ಹೇಳಿದ ಹಾಗೆ ಒಂದು ಕಾರ್ಯ ಮತ್ತು ಅದರ ಪರಿಣಾಮವನ್ನು ಅವಲಂಬಿಸಿ ಸತ್ಯ ಧರ್ಮಗಳು ಇರುತ್ತವೆ. ಆತ್ಮ ಅನ್ನೋದು ಇದೆಲ್ಲ ಪೂರ್ಣ ಪ್ರತ್ಯೇಕವಾದಾಗ ಪರಮಾತ್ಮ ಅದು ವ್ಯಾಪಕವಾಗಿ ಎಲ್ಲರಲ್ಲೂ ಇರ್ತಾ ಇರುವಂತಹದ್ದು ಅನ್ನೋದನ್ನು ನಾವು ಗಮನಿಸಬೇಕು. ನಮಸ್ಕಾರ, ಧನ್ಯವಾದಗಳು. 5ನೇ ಸರಣಿಯನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಈ ವಿಷಯದ ಕುರಿತು ನಿಮ್ಮಲ್ಲಿ ಏನಾದರೂ ಪ್ರಶ್ನೆ ಗೊಂದಲ ಇದ್ದರೆ ಮುಕ್ತವಾಗಿ ಕೇಳಬಹುದು, ಚರ್ಚಿಸೋಣ. ಮುಂದಿನ ಸರಣಿಯಲ್ಲಿ ಹೊಸ ಪ್ರಶ್ನೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ, ವಂದನೆ.